ಅದೊಂದು ರೋಡ್ ರೇಜ್ ಪ್ರಕರಣ. ತಾಳ್ಮೆಯಿಂದ ಮಾತನಾಡಿದ್ರೆ ಎಲ್ಲವೂ ಬಗೆಹರಿತಿತ್ತು. ಆದರೆ ಹಲ್ಲೆ ಮಾಡಿ ಅವರು ಪೊಗರು ತೋರಿದ್ರು. ಇದೇ ಪ್ರಕರಣ ಮಾಜಿ ಎಂಪಿಗೆ ಸಂಕಷ್ಟ ತಂದಿಟ್ಟಿದೆ. ವಾಗ್ವಾದ ಜೋರಾಗಿತ್ತು. ಮಹಿಳೆಯರು ಕಿರುಚಾಡ್ತಿದ್ರು. ಕಾರ್ ಬಳಿ ಅದೊಬ್ಬ ಪೊಗರು ತೋರುತ್ತಿದ್ರೆ ಗನ್ಮ್ಯಾನ್ ಅಂತೂ ಗನ್ ಹೊರಗಿಳಿದು ಬೆದರಿಕೆ ಹಾಕ್ತಿದ್ದ. ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಪುತ್ರ ಗನ್ಮ್ಯಾನ್ ಚಾಲಕರ ವಿರುದ್ಧ ನಿನ್ನೆ ಗೂಂಡಾಗಿರಿ ಆರೋಪ ಕೇಳಿ ಬಂದಿತ್ತು. ಇದೀಗ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಡ್ರೈವರ್ ಹಾಗೂ ಗನ್ಮ್ಯಾನ್ಗೆ ಬೇಲ್ ಸಿಕ್ಕಿದೆ. ಅನಂತಕುಮಾರ್ ಹೆಗಡೆ ರೋಡ್ ರೇಜ್ ಪ್ರಕರಣ. ಗನ್ಮ್ಯಾನ್ ಚಾಲಕನಿಗೆ ಜಾಮೀನು ಮಂಜೂರು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹಳೆ ನಿಜಿಗಲ್ ಬಳಿ ನಿನ್ನೆ ರೋಡ್ ರೇಜ್ ಘಟನೆ ನಡೆದಿತ್ತು. ಓವರ್ಟೇಕ್ ವೇಳೆ ಕಾರಿಗೆ ಕಾರು ಟಚ್ ಆಯಿತು ಅಂತ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಪುತ್ರ ಅಶುತೋಷ್, ಗನ್ಮ್ಯಾನ್ ಶ್ರೀಧರ್, ಚಾಲಕ ಮಹೇಶ್ ಹಲ್ಲೆ ಮಾಡಿದ್ರು. ಇನೋವಾ ಕಾರಿನಲ್ಲಿದ್ದ 4 ಮೇಲೆ ದರ್ಪ ತೋರಿದ್ರು. ಗನ್ ಹೊರಗೆಳೆದು ಗನ್ಮ್ಯಾನ್ ಕೂಡ ಬೆದರಿಕೆ ಹಾಕಿದ್ದ. ಪ್ರಕರಣ ಸಂಬಂಧ ಅನಂತಕುಮಾರ್ ಹೆಗಡೆ ಗನ್ಮ್ಯಾನ್ ಶ್ರೀಧರ್, ಚಾಲಕ ಮಹೇಶ್ ನನ್ನ ದಾಬಸ್ಪೇಟೆ ಠಾಣೆ ಪೊಲೀಸರು ಬಂಧಿಸಿದ್ರು. ಹಲ್ಲೆ ಮಾಡಿರೋದಾಗಿ ಇಬ್ರು ಒಪ್ಕೊಂಡಿದ್ರು. ಹೀಗಾಗಿ ಆರೋಪಿಗಳನ್ನ ಇಂದು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಈ ವೇಳೆ ನೆಲಮಂಗಲದ ಜೆಎಂಎಫ್ಸಿ ನ್ಯಾಯಾಲಯ ಇಬ್ಬರಿಗೂ ಷರತ್ತುಬದ್ಧ ಜಾಮೀನು ನೀಡಿದೆ. ಇನ್ನು ಅನಂತಕುಮಾರ್ ಹೆಗಡೆ ವಿರುದ್ಧ ಪ್ರಕರಣ ದಾಖಲಾದರೂ ಮಾಜಿ ಸಂಸದರನ್ನ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಸಲಹೆ ಮೇರೆಗೆ ಪೊಲೀಸರು ಬಿಟ್ಟು ಕಳುಹಿಸಿರುವ ಆರೋಪ ಕೇಳಿಬಂದಿದೆ. ಆದರೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಇನ್ನು ತನಿಖೆ ಬಳಿಕ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಅನಂತಕುಮಾರ್ ಹೆಗ್ಡೆ ಅವರು ಹೊಡೆದಿಲ್ಲ ಅಂತ ಹೇಳಿದರು. ಹಾಗಾಗಿ ಅವ್ರನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅವ್ರು ಪ್ರೊವೋಕ್ ಮಾಡಿದ್ರ, ಅವರೇ ಹೇಳಿ ಹೊಡಿಸಿದ್ರ, ಇದೆಲ್ಲ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಆಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ತಗೊಳ್ತೀವಿ ಅಂತ ಹೇಳಿ ನನಗೆ ಬ್ರೀಫಿಂಗ್ ಆಗಿರೋದು. ಅದರಿಂದ ವೆಯ್ಟ್ ಮಾಡಿ ನೋಡೋಣ. ಏನೇ ಹೇಳಿ ನಾನಂತೂ ಹಲ್ಲೆ ಮಾಡಿಲ್ಲ ಅಂತ ಮಾಜಿ ಸಂಸದರು ಹೇಳಿಕೊಂಡಿದ್ದಾರೆ. ಆದರೆ ನಾಳೆ ಪೊಲೀಸರು ವಿಚಾರಣೆಗೆ ಬುಲಾವ್ ನೀಡಿದ್ದು ಠಾಣೆಯಲ್ಲಿ ಏನಾಗುತ್ತೆ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.